ಒಂದ್ ಕಡೆ ಮ್ಯಾರಥಾನ್ ಮೀಟಿಂಗ್ ನಡೀತಾ ಇದೆ, ಮತ್ತೊಂದು ಕಡೆಯಲ್ಲಿ ರೈತರ ಕಿಚ್ಚು ಭುಗಿಲೆದ್ದಿದೆ. ಬೆಳಗಾವಿಯ ಹತ್ತರಗಿ ಬಳಿ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ರೈತ ಪ್ರತಿಭಟನೆ ವೇಳೆ ಕಲ್ಲು ತೂರಾಟ ಕೂಡ ಆಗಿದೆ. ಯಾರೋ ಕಿಡಿಗೇಡಿಗಳು ಕಲ್ಲು ತೂರಾಟ ಮಾಡಿದ್ದಾರೆ. ರೈತರನ್ನ ವಶಕ್ಕೆ ಪಡೀತಾ ಇದ್ದಂತೆ ಕಿಡಿಗೇಡಿಗಳು ಕಲ್ಲು ಹೊಡೆದಿದ್ದಾರೆ. ಪೊಲೀಸರು ಮತ್ತೆ ಪೊಲೀಸ್ ವಾಹನಗಳತ್ತ ಕಲ್ಲು ತೂರಿ ಬಂದಿದೆ. ಬೆಳಗಾವಿಯ ಹತ್ತರಗಿ ಟೋಲ್ ಬಳಿ ಕಿಡಿಗೇಡಿಗಳು ನಡೆಸಿರುವ ಕೃತ್ಯ ಇದು. ಹತ್ತರಗಿ ಬಳಿ ರೈತರನ್ನ ನಿಯಂತ್ರಿಸುವುದಕ್ಕೆ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ. ಪೊಲೀಸರತ್ತ ಕಲ್ಲು ತೂರಿದ್ದು ರೈತರಲ್ಲ, ಕೆಲ ಕಿಡಿಗೇಡಿಗಳು ರೈತರನ್ನ ವಶಕ್ಕೆ ಪಡೀತಾ ಇದ್ದ ಹಾಗೆ ಕಲ್ಲು ತೂರಿದ್ದಾರೆ. ಆ ದೃಶ್ಯ ಗಮನಿಸಬಹುದು ನೀವು. ರಸ್ತೆ ತಡೆದು ಹೋರಾಟ ಮಾಡ್ತಾ ಇದ್ರು, ಅಲ್ಲಿ ಕಲ್ಲು ತೂರಾಟ ಆಗಿದಂತ ಮಾಧ್ಯಮಗಳ ಮೂಲಕ ಸುದ್ದಿಯನ್ನು ನೋಡ್ತಾ ಇದ್ದೀನಿ. ದಯವಿಟ್ಟು ನಾನು ಪೊಲೀಸ್ ಅಧಿಕಾರಿಗಳಿಗೆ ವಿನಂತಿ ಮಾಡ್ಕೊಳ್ತೀನಿ, ಕಲ್ಲು ತೂರಾಟ ಮಾಡಿದವರು ಯಾರೂ ಕೂಡ ನಮ್ಮ ರೈತ ಸಂಘಟನೆಯವರಲ್ಲ. ಯಾರೋ ಕಿಡಿಗೇಡಿಗಳು ಈ ಗಟ್ಟಿಯಾದ ಹೋರಾಟವನ್ನ ದಿಕ್ಕು ತಪ್ಪಿಸಲಿಕ್ಕೆ ಮಾಡ್ತಕ್ಕಂಥ ಕಾರ್ಯ ಕುತಂತ್ರ ಆಗ್ತಾ ಇದೆ. ದಯವಿಟ್ಟು ನನ್ನ ಸಂಘಟನೆ ಪರವಾಗಿ ತಮಗೆ ಕ್ಷಮೆ ಕೇಳ್ಕೊತೀನಿ. ಯಾರೂ ಕೂಡ ಕಲ್ಲು ತೂರಾಟ ಮಾಡಿಲ್ಲ. ಯಾರೋ ಕಿಡಿಗೇಡಿ ಮಾಡಿದಾರಲ್ಲ ಅವ್ರನ್ನ ಅರೆಸ್ಟ್ ಮಾಡ್ರಿ. ಆದರೆ ಸಂಘಟನೆಯವರು ನಾವು ಸಿದ್ಧಾಂತ ಏನಿದೆ ಅಂದರೆ ಶಾಂತಿಯುತವಾಗಿ ನೋಡ್ತಾ ಇದ್ದೀರಿ ತಾವೆಲ್ಲ, ರಾಜ್ಯದ ಜನತೆ 9 ದಿನಗಳಿಂದ ನಿರಂತರವಾಗಿ ಶಾಂತಿಯುತವಾಗಿ 5-6 ಲಕ್ಷ ಜನ ಸೇರಿದ್ರು ಸಹಿತ ನಮ್ಮದು ಯಾವುದೇ ಸಾರ್ವಜನಿಕ ಆಸ್ತಿ ಆಗಲಿ ಸಾರ್ವಜನಿಕ ತೊಂದರೆ ಕೊಡಲಾರ್ದ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ವಿ. ನಮ್ಮದು ಮುಂದೆ ಕೂಡ ಇದೇ ರೀತಿಯಾಗಿರ್ತದೆ. ನಾವು NH4 ಬಂದ್ ಮಾಡಿದರೂ ಸಹಿತ ಯಾವುದೇ ಸರ್ಕಾರಿ ಆಸ್ತಿಗೆ ಹಾನಿ ಮಾಡೋದಿಲ್ಲ, ಟೀಕೆ ಮಾಡೋದಿಲ್ಲ, ಅಧಿಕಾರಿಗಳ ಕಲ್ಲು ತೂರಾಟ ಮಾಡೋದಿಲ್ಲ. ನಮ್ಮದು ನಂಜುಂಡ ಸ್ವಾಮಿಯವರ ತತ್ವ ಸಿದ್ಧಾಂತದ ಮೇರೆಗೆ ಇರ್ತಕ್ಕಂಥ ಹೋರಾಟ ಇದೆ. ಅದಕ್ಕೆ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ಕೊಳ್ತೀನಿ, ಇದು ಪ್ರಕ್ಷುಬ್ಧ ವಾತಾವರಣಕ್ಕೆ ಹೋಗೋಕ್ಕಿಂತ ಮುಂಚಿತವಾಗಿ ಈ ಹೋರಾಟವನ್ನು ಮುಗಿಸಬೇಕು ಅಂತಂದರೆ ಈಗಿಂದೀಗಲೇ ಸರ್ಕಾರ ಎಚ್ಚೆತ್ತುಕೊಂಡು ಒಂದು ದರ ನಿಗದಿ ಮಾಡಿಕೊಂಡು ಗುರ್ಲಾಪುರ ವೇದಿಕೆಗೆ ಸಕ್ಕರೆ ಸಚಿವರನ್ನು ಕಳಿಸಬೇಕಂತೇಳಿ ನಾನು ಎಲ್ಲ ಅನ್ನದಾತರ ಪರವಾಗಿ ವಿನಂತಿಯನ್ನು ಮಾಡ್ಕೊಳ್ತೀನಿ. ಸರ್, ಇದು ಯಾರೋ ಕಿಡಿಗೇಡಿಗಳು ಮಾಡ್ತಕ್ಕ ನಮ್ಮ ರೈತರು ಯಾವಾಗೂ ಕಲ್ಲು ಹೋಗುತ್ತೆ. ತಾವು ನೋಡ್ತಾ ಇದ್ದೀರಿ, 9 ದಿನಗಳಿಂದ ಹೋರಾಟ ಮಾಡ್ತಾ ಇದ್ವಿ, 5-6 ಲಕ್ಷ ಜನ ಸೇರ್ತಾ ಇದ್ದಾರೆ. ಯಾರೂ ಕೂಡ ಗದ್ದಲ ಮಾಡೋದಿಲ್ಲ. ರೈತರು ಯಾವತ್ತೂ ಶಾಂತಿಯುತವಾಗಿ ಪ್ರತಿಭಟನೆ. ಸರ್, ಇದು ರಾಜಕಾರಣ ಸೇರಿಕೊಳ್ತಾ ಇದೆ. ನಿಜವಾಗ್ಲೂ ನಿಮ್ಗೆ ಹೇಳ್ತಾ ಇದ್ದೀನಿ, ವಿನಂತಿ ಮಾಡ್ಕೊಳ್ತೀನಿ, ಜಿಲ್ಲೆಯೊಳಗೆ ಈ ರಾಜಕಾರಣಿಗಳನ್ನು ಮುರಿದು ಒಂದು ಪ್ರಭಾವಿ ಶಕ್ತಿ ರೈತ ಸಂಘಟನೆ ಅನ್ನದಾತ ಪಕ್ಷಾತೀತ ಜಾತ್ಯತೀತವಾಗಿ ತಯಾರಾದದ್ದನ್ನು ನೋಡಿ ಸಹಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ರಾಜಕಾರಣಿಗಳಿಗೆ ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಅನ್ನದಾತನ ಮೇಲೆ ಮೋಸ ಮಾಡಬೇಡ್ರಿ, ಈ ಹೋರಾಟಗಾರ ಮ್ಯಾಗ ಮೋಸ ಮಾಡಬೇಡ್ರಿ. ಇದು ಪಾಪ ಪರಿತಾಪ ಏನದ ನಿಮ್ಮ ಮನೆತನಕ್ಕೆ ಹತ್ತದ. ಅದಕ್ಕಾಗಿ ರೈತರನ್ನು ಹತ್ತಿಕ್ಕುವಂಥ ಕಾರ್ಯ ಮಾಡಬೇಡ್ರಿ. ನೀವು ಕ್ಷಮೆಯನ್ನು ಕೇಳಿ ರೈತರಿಂದ. ನಾವು ಬಂದಿಲ್ಲ 9 ದಿನ, ಈಗ ಬರ್ತಾ ಇದ್ದೀವಿ ಗುರೂಜಿ ಅಂತ ವೇದಿಕೆಗೆ ಬರ್ರಿ, ದರ ಘೋಷಣೆ ಮಾಡಿ ನಿಮಗೆ ಗೌರವವನ್ನು ಕೊಡ್ತಕ್ಕಂಥ ಕಾರ್ಯ ಮಾಡ್ತೀವಿ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತೀನಿ. ಇನ್ನು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರೈತರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಇದರ ಪರಿಣಾಮ ವಾಹನ ಸಂಚಾರ ಸ್ಥಗಿತವಾಗಿದೆ. ಹೆದ್ದಾರಿಯಲ್ಲಿ ಹೋಗಬೇಕಿರುವಂತಹ ವಾಹನಗಳು ಸಾಲುಗಟ್ಟಿ ನಿಂತಿವೆ. ಹೀಗಾಗಿ ರೈತರನ್ನ ವಶಕ್ಕೆ ಪಡೆಯೋದಕ್ಕೂ ಕೂಡ ಪೊಲೀಸರು ಮುಂದಾಗಿದ್ದಾರೆ. ಕೆಲ ರೈತರನ್ನ ಪೊಲೀಸ್ ಬಸ್ ಹತ್ಸೋದಕ್ಕೆ ಮುಂದಾದ್ರು. ಆಗ ಪೊಲೀಸ್ ವಾಹನಗಳತ್ತ ಕಲ್ಲು ತೂರಿ ಬರುತ್ತೆ. ಯಾರೋ ಕೆಲವು ಕಿಡಿಗೇಡಿಗಳು ಕಲ್ಲು ತೂರ್ತಾರೆ. ರೈತರ ಶಾಂತಿಯುತ ಪ್ರತಿಭಟನೆ ವೇಳೆ ಕಿಡಿಗೇಡಿಗಳು ಈ ರೀತಿಯಾದಂತಹ ಕೃತ್ಯ ಎಸಗಿದ್ದಾರೆ. ಎಲ್ಲಾ ಪರಿಸ್ಥಿತಿಯನ್ನ ನಿಯಂತ್ರಿಸುವುದಕ್ಕೆ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ. ಗಮನಿಸ್ತಾ ಇದ್ದೀರಿ ನೀವು ದೃಶ್ಯದಲ್ಲಿ, ರೈತರನ್ನ ವಶಕ್ಕೆ ಪಡಿತಾ ಇರಬೇಕಾದ್ರೆ ಕಿಡಿಗೇಡಿಗಳು ಕಲ್ಲು ತೂರಿರೋದು. ಆಗ್ಲೇ ರೈತರೊಬ್ರು ಮಾತನಾಡ್ತಾ ರೈತ ಮುಖಂಡರು ಹೇಳ್ತಾ ಇದ್ರು, 8-9 ದಿನದಿಂದ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ, ಲಕ್ಷಾಂತರ ಜನ ಸೇರಿಸ್ತಾ ಇದ್ದೀವಿ, ಬಟ್ ಎಲ್ಲೂ ಕೂಡ ಈ ರೀತಿಯ ಗಲಾಟೆಗಳಾಗಿಲ್ಲ, ಕಲ್ಲು ತೂರಾಟ ಆಗಿಲ್ಲ, ರೈತರು ಯಾವತ್ತೂ ಕಲ್ಲು ತೂರಾಟ ಮಾಡೋದಿಲ್ಲ, ಶಾಂತಿಯುತವಾಗಿ ನಡೆಸ್ತಾ ಇದ್ವಿ ಅನ್ನೋದಾಗಿ ಹೇಳ್ತಾ ಇದ್ರು. ಬಟ್ ಇವತ್ತಿನ ದಿನ ಯಾರೋ ಕಿಡಿಗೇಡಿಗಳು ಕಲ್ಲು ತೂರಿದ್ದಾರೆ. ಪ್ರತಿನಿಧಿ ಸಂಜಯ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಕಿಡಿಗೇಡಿಗಳು ಸೇರಿದ್ರೆ ಯಾವ ರೀತಿ ರೈತರ ಹೋರಾಟ ದಿಕ್ಕು ತಪ್ಪುತ್ತದೆ ಅನ್ನೋದಕ್ಕೆ ಅದೊಂದು ಉದಾಹರಣೆ ಅಂತ ಹೇಳಬೇಕಾಗ್ತದೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹತ್ತರಗಿ ಬಳಿ ಬೆಳಗ್ಗೆ 10 ಗಂಟೆಯಿಂದಲೇ ಪ್ರತಿಭಟನೆ ನಡೀತಾ ಇತ್ತು. ರೈತರು ಸಾಕಷ್ಟೊಂದು ಹೋರಾಟಗಳನ್ನು ನಡೆಸ್ತಾ ಇದ್ರು. ಕೆಲ ಹೊತ್ತು ಈ ಪೂನಾ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ಪ್ರತಿಭಟನೆಯನ್ನು ಕೂಡ ನಡೆಸಿದ್ರು. ಪೊಲೀಸರು ಕೂಡ ರೈತರ ಒಂದು ಪ್ರತಿಭಟನೆಗೆ ಬೆಂಬಲವನ್ನು ಕೂಡ ವ್ಯಕ್ತಪಡಿಸಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದ್ರೆ ನಾವು ಕೂಡ ಸಹಕಾರ ಮಾಡ್ತೀವಿ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ರು. ಆದರೆ ಕೆಲ ಕಿಡಿಗೇಡಿಗಳು ಸೇರಿಕೊಂಡು ಈ ಹೋರಾಟದ ದಿಕ್ಕು ತಪ್ಪಿಸುವಂಥ ಒಂದು ಕೆಲಸವನ್ನು ಮಾಡಿದ್ರು. ಕೆಲ ಮಾಧ್ಯಮದವರ ಮೇಲೆ ಹಲ್ಲೆ ಮಾಡುವಂಥ ಒಂದು ಯತ್ನ ಮಾಡಿದ್ರು. ನಂತರ ಪೊಲೀಸರ ಮೇಲೆ ಕಲ್ಲು ತೂರಾಟವನ್ನು ನಡೆಸುವಂಥ ಒಂದು ಕೆಲಸವನ್ನು ಕೂಡ ಕೆಲ ಕಿಡಿಗೇಡಿಗಳು ಮಾಡಿದ್ರು. ಅಂದರೆ ಮಧ್ಯಾಹ್ನ 3 ಗಂಟೆ ಸಮಯದಲ್ಲಿ ಪೊಲೀಸರು ಏನೋ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿದಂಥ ರೈತರನ್ನ ವಶಕ್ಕೆ ಪಡಲಿಕ್ಕೆ ಮುಂದಾಗ್ತಾರೆ. ಯಾಕಂತಂದರೆ ಸಾಕಷ್ಟು ವಾಹನಗಳು ನಿಂತ್ಕೊಂಡಿದ್ವು. ಅದೆಲ್ಲದರ ಪರಿಣಾಮವಾಗಿ ವಾಹನಗಳ ಸಂಚಾರಕ್ಕೆ ಅವಕಾಶ ಮಾಡಿಕೊಳ್ಳಿಕ್ಕೆ ಪೊಲೀಸರು ಮುಂದಾಗಿದ್ದರು. ಅವರ ಉದ್ದೇಶ ಅಂತಂದರೆ ವಾಹನ ಸವಾರರಿಗೆ ಅನುಕೂಲ ಮಾಡಿಕೊಡಬೇಕಾಗುತ್ತೆ. ಹೀಗಾಗಿ ಹೆದ್ದಾರಿಯಲ್ಲಿ ಕೂತಂಥ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆಯುವಂಥ ಒಂದು ಕೆಲಸವನ್ನು ಮಾಡಿದ್ರು. ಈ ಒಂದು ಸಂದರ್ಭದಲ್ಲಿ ದಿಢೀರ್ನೆ ಕಿಡಿಗೇಡಿಗಳು
ಪೊಲೀಸರ ಮೇಲೆ ಕಲ್ಲು ತೂರಾಟವನ್ನು ಆರಂಭಿಸ್ತಾರೆ. ಪೊಲೀಸ್ ವಾಹನಗಳು ಸೇರಿದಂತೆ ಏನೋ ಸುತ್ತಮುತ್ತಲಿದ್ದಂಥ ಎಲ್ಲ ವಾಹನಗಳ ಮೇಲೆ ಕಲ್ಲು ತೂರಾಟವನ್ನು ನಡೆಸುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಇದ್ದಂಥ ಬ್ಯಾರಿಕೇಡ್ಗಳನ್ನು ರಸ್ತೆಯಲ್ಲಿ ಅವುಗಳನ್ನ ಚೆಲ್ಲಿ ತಮ್ಮೊಂದು ಕೃತ್ಯವನ್ನು ಮೆರೆದಿರುವಂಥದ್ದು. ಕೆಲ ರೈತರು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಿದ್ರು. CM ಮೀಟಿಂಗ್ ಏನಾಗ್ತದೆ ಅಂತೇಳಿ ಕುತೂಹಲದಿಂದ ಕಾಯ್ತಾ ಇದ್ರು. ಆದರೆ ಈ ಕಿಡಿಗೇಡಿಗಳ ಒಂದು ಆಗಮನದಿಂದಾಗಿ ಪ್ರತಿಭಟನೆ ಸಂಪೂರ್ಣ ದಿಕ್ಕು ತಪ್ಪಿರುವಂಥದ್ದು ನಾವು ದೃಶ್ಯಗಳಲ್ಲಿ ಕೂಡ ನೋಡ್ಬೋದಾಗಿದೆ. ಈಗ ಇದು ಹತ್ತರಗಿ ಕ್ರಾಸ್ನಲ್ಲಿ ಅಂದರೆ ಹತ್ತರಗಿ ಬಳಿ ಇದ್ದಂಥ ಪ್ರತಿಭಟನೆ. ಇದೇ ಸ್ಥಳದಲ್ಲಿ ರೈತರು ಸಾಕಷ್ಟು ಹೊತ್ತಿಂದ ಪ್ರತಿಭಟನೆ ನಡೆಸಿದ್ರು. ಪ್ರತಿಭಟನೆಯ ಸಮಯದಲ್ಲೇ ಕೆಲ ಕಿಡಿಗೇಡಿಗಳ ಆಟದಿಂದಾಗಿ ಒಂದು ನಡೆದಿರುವಂಥದ್ದು. ಕೆಲ ಪೊಲೀಸರಿಗೆ ಕೂಡ ಗಾಯಗಳಾಗಿರುವಂಥದ್ದು. ಯಾಕಂದರೆ ಪೊಲೀಸರು ಯಾವುದೇ ಕಾರಣಕ್ಕೂ ಇವ್ರನ್ನ ಲಾಠಿ ಚಾರ್ಜ್ ಮಾಡಬೇಕು, ಚದುರಿಸಬೇಕು ಅನ್ನೋ ಒಂದು ಉದ್ದೇಶನ ಲಾಠಿಯನ್ನು ಕೂಡ ಬಹುತೇಕ ಪೊಲೀಸರು ತಂದಿರಲಿಲ್ಲ. ಹೀಗಾಗಿ ದಿಢೀರ್ನೇ ಲಾಠಿ ಚಾರ್ಜ್ ಆಗ್ತದಂತೆ ಪೊಲೀಸರು ಕೂಡ ದಿಕ್ಕು ತಪ್ಪುವಂಥ ಒಂದು ಕೆಲಸವಾಯಿತು. ಯಾಕಂತಂದರೆ ಅವ್ರು ಯಾರು ಕೂಡ ಹೆಲ್ಮೆಟ್ಗಳನ್ನು ಧರಿಸಿರಲಿಲ್ಲ, ಲಾಠಿ ಇರಲಿಲ್ಲ, ಲೈಫ್ ಜಾಕೆಟ್ಗಳು ಬಹುತೇಕ ಪೊಲೀಸರು ಹಾಕಿಕೊಂಡು ಬಂದಿರಲಿಲ್ಲ. ಆದರೆ ಎಲ್ಲೊಂದು ಕಡೆ ದಿಢೀರ್ನೇ ನಡೆದಂಥ ಬೆಳವಣಿಗೆಯಲ್ಲಿ ಪೊಲೀಸರ ಮೇಲೆ ಕಲ್ಲು ತೂರಾಟಗಳು ನಡೀತವೆ. ಪೊಲೀಸ್ ವಾಹನಗಳ ಮೇಲೆ ಕಲ್ಲು ತೂರಾಟ ನಡೀತದೆ. ಇದ್ದಂಥ ಅನೇಕ ವಾಹನಗಳ ಮೇಲೆ ಕಲ್ಲು ತೂರಾಟ ಮಾಡೋದೊಂದು ಕೆಲಸವನ್ನು ಕೆಲ ಕಿಡಿಗೇಡಿಗಳು ಮಾಡಿದರು. ಕೆಲ ರೈತ ಸಂಘಟನೆಯವರು ಮತ್ತು ಅನೇಕ ರೈತರು ಶಾಂತಿಯುತವಾಗಿ ಹೋರಾಟವನ್ನು ಮಾಡ್ತಿದ್ರೆ ಕಿಡಿಗೇಡಿಗಳ ಒಂದು ಎಂಟ್ರಿಯಿಂದಾಗಿ ಈ ರೀತಿಯಾಗಿ ನಡೆದಿತ್ತು. ಮತ್ತೆ ಇದೀಗ ಅಂತಂತಂದರೆ ಈ ಹತ್ತರಗಿ ಕ್ರಾಸ್ನಲ್ಲಿ ಸಾಕಷ್ಟು ಒಂದು ಹೆದ್ದಾರಿ ಬಂದ್ ಆಗಿರುವಂಥದ್ದು. ಬಹುತೇಕ ನಾವು ನೋಡ್ಬೋದಾದ ದೃಶ್ಯಗಳಲ್ಲಿ ವಾಹನಗಳು ಕೂಡ ಸಾಲುಗಟ್ಟಿ ನಿಂತಿರುವಂಥದ್ದು. ಇನ್ನು ಪೊಲೀಸರ ಮೇಲೆ ಕಲ್ಲು ತೂರಾಟ ನಡೆಸಿದಲ್ಲಿ ಈ ಸ್ಥಳದಿಂದ ಇದೀಗ ಪೊಲೀಸರು ಕೂಡ ಬೇರೆ ಕಡೆ ಹೋಗಿರುವಂಥದ್ದು. ಯಾಕಂತಂದರೆ ಅವರಿಗೂ ಕೂಡ ಸುರಕ್ಷತೆ ಬೇಕಾಗಿರ್ತದೆ. ಆದರೆ ಕೆಲ ಕಿಡಿಗೇಡು ಸಿಕ್ಕವರ ಮೇಲೆ ಕಲ್ಲುಗಳನ್ನು ಎಲ್ಲಿಂದಲೂ ಎಸಿತಾ ಇದ್ದಲ್ಲಿ ಪೊಲೀಸರು ಕೂಡ ಇದೀಗ ದೂರದ ಸ್ಥಳದಲ್ಲಿ ಹೋಗಿದ್ದಾರೆ. ಮತ್ತೊಂದು ಕಡೆ ಅಂತಂದರೆ ಕೆಲ ರೈತ ಸಂಘಟನೆಯ ಮುಖಂಡರು ಈ ಒಂದು ಸ್ಥಳಕ್ಕೆ ಆಗಮಿಸಿದ್ದಾರೆ. ಅವರು ಇದೀಗ ರೈತರನ್ನ ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನಾವು ಪೊಲೀಸರಿಗೆ ಮತ್ತು ಮಾಧ್ಯಮದವರಿಗೆ ಸಹಕಾರವನ್ನು ಕೊಡಬೇಕಾದ್ರೆ ಕೆಲ ಕಿಡಿಗೇಡಿಗಳ ಆಟದಿಂದಾಗಿ ಒಂದು ರೈತರ ಹೋರಾಟ ದಿಕ್ಕು ತಪ್ಪುವಂಥ ಒಂದು ಸನ್ನಿವೇಶ ಬಂದಿದೆ. ಹೀಗಾಗಿ ಯಾರು ಕೂಡ ಕಾನೂನನ್ನು ಕೈಗೆತ್ತಿಕೊಳ್ಳಬಾರದು, ಕಲ್ಲು ತೂರಾಟ ಮಾಡೋದನ್ನು ಮಾಡಬಾರ್ದು ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಜೊತೆಗೆ ಅಂತಂದರೆ ಏನು ಕಲ್ಲು ತೂರಾಟ ಮಾಡಿದ್ದಾರೆ ಅವ್ರು ಯಾರೂ ಕೂಡ ರೈತರಲ್ಲ, ಅವ್ರು ಯಾರೋ ಉದ್ದೇಶಪೂರ್ವಕವಾಗಿ ಹೋರಾಟವನ್ನು ದಿಕ್ಕು ತಪ್ಪಿಸಲಿಕ್ಕೆ ಈ ರೀತಿಯಾಗಿ ಮಾಡಿದಾರೆ ಅನ್ನೋ ಮಾತುಗಳನ್ನ ರೈತ ಸಂಘಟನೆ ಮುಖಂಡರು ಕೂಡ ಹೇಳ್ತಾ ಇರುವಂಥದ್ದು. ಏನೋ ತಮ್ಮ ನ್ಯಾಯಯುತ ಬೇಡಿಕೆಗೋಸ್ಕರ ಹೋರಾಟ ಇತ್ತು, ಆ ಬೇಡಿಕೆ ಈಡೇರೋವರೆಗೂ ನಾವು ಹೋರಾಟವನ್ನು ಮಾಡ್ತೇವೆ ಅನ್ನೋ ಮಾತುಗಳನ್ನ ಹೇಳ್ತಾ ಇರುವಂಥದ್ದು. ಸದ್ಯ ಪರಿಸ್ಥಿತಿಯಲ್ಲಿ ಕಂಟ್ರೋಲ್ ಇದ್ರೂ ಕೂಡ ಸದ್ಯ ಬಿಗುವಿನ ವಾತಾವರಣ ಮತ್ತು ಬೂದಿ ಮುಚ್ಚಿದ ಕೆಂಡದಂತೆ ಇರುವ